ಎಲ್ಲರಿಗೂ ನಮಸ್ಕಾರ. ಭಾನುವಾರದ ರಿಯಲ್ ಲೈಫ್ ಸ್ಟೋರಿಗೆ ಸುಸ್ವಾಗತ. ನಾನು ಈ ಭಾನುವಾರದ ಕಥೆಗಳನ್ನ ವಿತಿನ್ 9 ಮಿನಿಟ್ಸಲ್ಲೇ ಇಡ್ತೀನಿ. ಈ 9 ಮಿನಿಟ್ಸ್ ಒಳಗಡೆ ನೀವು ಕತೆ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಇದರಿಂದ ನೀವು ಇನ್ಸ್ಪೈರ್ ಆಗ್ತೀರಾ. ಬನ್ನಿ, ಈ ಕತೆ ಬಂದು ಒಬ್ಬ ಬಾಣಂತಿ ತನ್ನ ಬಾಣಂತ ಟೈಮಲ್ಲಿ ಹೇಗೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡ್ಲು, ಅದಕ್ಕೆ ಯೂನಿವರ್ಸ್ ಯಾವ ಥರ ಸಪೋರ್ಟ್ ಮಾಡ್ತು ಅಂತ. ಕತೆನ ಎಂಡ್ ತನಕ ನೋಡಿ. ಎಂಡಲ್ಲಿ ಒಂದು ಸರ್ಪ್ರೈಸ್ ಇದೆ, ಅದು ನಾನು ಎಂಡಲ್ಲೇ ರಿವೀಲ್ ಮಾಡ್ತೀನಿ. ಬನ್ನಿ ಕತೆನ ಮುಂದುವರ್ಸೋಣ. ಒಬ್ಬ ಬಾಣಂತಿ ತನ್ನ ಬಾಣಂತ ಟೈಮಲ್ಲಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಬೇಕು ಅಂತ ಡಿಸೈಡ್ ಮಾಡಿರ್ತಾಳೆ. ಇದು ಅವರು ಫಸ್ಟ್ ಬಾಣಂತ ಟೈಮಲ್ಲೇ ಅಂದ್ಕೊಂಡಿರ್ತಾರೆ, ಆದರೆ ಆಗ ಅವರಿಗೆ ಆಪ್ಷನ್ ಸಿಕ್ಕಿರೋದಿಲ್ಲ. ಸೊ ಸೆಕೆಂಡ್ ಬಾಣದ ಟೈಮಲ್ಲಿ ಅವ್ರ ಮೈಂಡಲ್ಲಿ ಫುಲ್ ಫಿಕ್ಸ್ ಆಗಿಬಿಟ್ಟಿರ್ತಾರೆ, ಅಟ್ ಎನಿ ಕಾಸ್ಟ್ ನಾನು ನನ್ನ ಕಾಲಲ್ಲಿ ನಾನು ನಿಂತ್ಕೊಬೇಕು ಅಂತ. ಆಗ ಅವರು ಟೈಲರಿಂಗ್ ಕಲಿಬೇಕು ಅಂತ ಡಿಸೈಡ್ ಮಾಡ್ತಾರೆ. ತಮ್ಮ ತಾಯಿ ಹತ್ರ ಹೋಗಿ ಹೇಳ್ತಾರೆ, ಅಮ್ಮ ನಾನು ಟೈಲರಿಂಗ್ ಕಲಿಬೇಕು ಅಂತ. ಅದಕ್ಕೆ ಅಮ್ಮ ಇದ್ಕೊಂಡು ಸರಿನಮ್ಮ ಹೋಗಿ ಕಲಿ ಅಂತ ಹೇಳ್ತಾರೆ. ಅವರು ಕೆಲವೊಂದು ಆಪ್ಷನ್ಸ್ನ ನೋಡ್ತಾರೆ. ಆ ಆಪ್ಷನ್ಸ್ ಅವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ. ಒಂದಿನ ತಂದೆಯವರು ಒಬ್ಬರ ಅಂಕಲ್ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತಾರೆ, ಈ ಥರ ಮಗಳು ಟೈಲರಿಂಗ್ ಕಲಿಬೇಕು ಅಂತಿದ್ದಾಳೆ, ಆದರೆ ಅವಳಿಗೆ ಆಪ್ಷನ್ಸು ಅಡ್ಜಸ್ಟ್ ಆಗ್ತಿಲ್ಲ ಅಂತ. ಮಿರಾಕಲ್ ಏನು ಗೊತ್ತಾ, ಅಂಕಲು ಟೈಲರ್ ಅಂಕಲೇ. ಆಗ ಅಂಕಲ್ ಏನು ಹೇಳಿದ್ರು ಅಂತಂದರೆ, ಅಚ್ಚೋ ಅಣ್ಣ ನಮ್ಮ ಮಗಳು ತಾನೇ, ಕಳಿಸ್ಕೊಡಿ ನಾನು ಹೇಳ್ಕೊಡ್ತೀನಿ ಅಂತ ಅಂಕಲ್ ಹೇಳಿದ್ರಂತೆ. ಇದನ್ನೇ ಬಂದು ಮಗಳ ಹತ್ರ ಹೇಳಿದ್ರಂತೆ. ಆಗ ಮಗಳು ಸರಿಯಪ್ಪ ಅಂತ ಹೇಳಿದ್ರಂತೆ. ಸೊ ಅಂಕಲ್ ಶಾಪ್ ಎಲ್ಲಿದೆ ಅಂತಂದರೆ, ಊರಿನ ಎಂಟ್ರೆನ್ಸಲ್ಲಿ ರೈಟ್ ಸೈಡಲ್ಲಿ ಅಂಕಲ್ ಶಾಪು, ಲೆಫ್ಟ್ ಸೈಡಲ್ಲಿ ಬಸ್ ಸ್ಟಾಪು. ಇವ್ರ ಶಾಪ್ ಬಂದು 2 in 1, ಟೀ ಕಮ್ ಟೈಲರ್ ಶಾಪ್. ಅಲ್ಲಿ ಟೀ ಕುಡಿಯೋಕ್ಕೆ ತುಂಬ ಜನ ಬರ್ತಾ ಇರ್ತಾರೆ. ಸೊ ಇವಳು ಮಗುಗೆ ಹಾಲು ಕುಡಿಸಿ ಮಲಗಿಸಿ, ಮಗು ಆಗ ಯೂಶಲಿ 2 hours ಮಲಗ್ತಿತ್ತು. ಆ 2 hours ಹೋಗ್ಬಿಟ್ಟು ಹೇಳಿಸ್ಕೊಂಡು ಬರ್ತಿದ್ರು. ಆ 2 hours ಅಮ್ಮ ನೋಡ್ಕೊತಿದ್ರು ಮನೇಲಿ. ಸೊ ಡೈಲಿ ಹೋಗಿ ಹೇಳಿಸ್ಕೊತಾ ಬರ್ತಿದ್ರು. ಅಲ್ಲಿ ಟೀ ಕುಡಿಯೋಕ್ಕೆ ತುಂಬ ಜನ ಬರ್ತಾಯಿದ್ರು, ಹೋಗ್ತಾಯಿದ್ರು. ಈವನ್ ರಿಲೇಟಿವ್ಸು ಬರ್ತಿದ್ರು. ಅವರು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಯಾರೇ ಬರಲಿ, ಯಾರು ಏನೇ ಮಾತಾಡಲಿ, ಏನೂ ತಲೆ ಕೆಡಿಸ್ಕೊಳ್ದಿರ ಅವ್ರ ಮೈಂಡಲ್ಲಿ ಇದ್ದದ್ದು ಒಂದೇ, ನೋ ಮ್ಯಾಟರ್ ವಾಟ್, ನಾನು ಕಲಿಬೇಕಷ್ಟೆ. ಸೊ ಆ ದೃಢ ಸಂಕಲ್ಪ ಇಟ್ಕೊಂಡು ಅವರು ವಿತಿನ್ 15 ಡೇಸಲ್ಲಿ ಬ್ಲೌಸ್ನ ಹೆಂಗೆ ಕಟ್ ಮಾಡಬೇಕು, ಹೆಂಗೆ ಮಾರ್ಕಿಂಗ್ ಮಾಡ್ಕೊಬೇಕು, ಹಾಗೆ ಹೆಂಗೆ ಸ್ಟಿಚ್ ಮಾಡ್ಕೊಬೇಕು ಅನ್ನೋದನ್ನ ಕಲಿತರು. ಅದನ್ನು ಹಾಗೆ ಡೈಲಿ ಪ್ರಾಕ್ಟೀಸ್ ಮಾಡ್ಕೊತಾ ಹೋಗ್ತಾಯಿದ್ರು. ಈಗ ಅವರು ಹೇಗೆ ಸ್ಟ್ರಾಂಗಾಗಿ ಎಕ್ಸ್ಪರ್ಟ್ ಆಗಿದ್ದಾರೆ ಅಂತಂದರೆ, ಈಗ ಯಾವುದೇ ಡಿಸೈನ್ಸ್ ನೋಡಲಿ ಟಕ್ ಅಂತ ಗ್ರಾಸ್ ಮಾಡ್ಕೊತಾರೆ, ಆ ಡಿಸೈನ್ಸ್ನ ಇಮಿಡಿಯೇಟಾಗಿ ಸ್ಟಿಚ್ ಮಾಡ್ತಾರೆ. ಸೊ ಸರ್ಪ್ರೈಸ್ ಏನು ಗೊತ್ತಾ, ಅವ್ರು ಬೇರೆ ಯಾರು ಅಲ್ಲ, ನನ್ನ ಅಕ್ಕ, ನನ್ನ ರೋಲ್ ಮಾಡೆಲ್, ನನ್ನ ಸೆಕೆಂಡ್ ಮದರ್. ಇನ್ನೊಂದು ಸರ್ಪ್ರೈಸ್ ಏನು ಗೊತ್ತಾ, ಅಕ್ಕನಿಗೆ ವಿದ್ಯೆ ಹೇಳ್ಕೊಟ್ಟಂಥ ಗುರು ಯಾರು ಗೊತ್ತಾ, ನಮ್ಮೂರಿನ ನಾರಾಯಣ ಅಂಕಲ್. ನೋಡಿ, ನಾವು ಕಲಿಬೇಕು ಅಂತಂದಾಗ ನಮಗೆ ಯೂನಿವರ್ಸು ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡುತ್ತೆ. ನಾವು ಕಲಿಬೇಕು ಅಂತ ನಾವು ಸ್ಟ್ರಾಂಗಾಗಿ ಡಿಸೈಡ್ ಆಗಬೇಕಷ್ಟೆ. ಕಲಿಯೋ ಜಾಗದಲ್ಲಿ ನಾವು ರೀಸನ್ಸ್ ಕೊಡಬಾರ್ದು. ರೀಸನ್ಸ್ ಕೊಟ್ಟಷ್ಟು ನಾವು ಕಲಿಯೋದು ಡಿಲೇ ಆಗ್ತಾ ಇರುತ್ತೆ. ಇಲ್ಲ,
ನೋ ಮ್ಯಾಟರ್ ವಾಟ್ ನಾನು ಕಲಿಬೇಕು ಅಷ್ಟೇ. ಸೊ ನೀವು ಯೂನಿವರ್ಸ್ಗೆ ಬಿಟ್ಬಿಡಿ, ಯೂನಿವರ್ಸ್ ನಾನು ಇದನ್ನು ಕಲಿಬೇಕು ಅಷ್ಟೇ. ಸೊ ಅದಕ್ಕೇನು ಸ್ಟೆಪ್ಸ್ ಬೇಕೋ ಅದು ಯೂನಿವರ್ಸ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡುತ್ತೆ. ಕಲಿಯೋದು ಹೇಗಿರಬೇಕು ಅಂತಂದರೆ, ಅದಕ್ಕೆ ನಮ್ಮ ತಂದೆಯವರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ನಮಗೆ ಹಸು ಅನ್ನೋದು ನಮ್ಗೆ ಹೊಟ್ಟೆಗಿರಬಾರ್ದಂತೆ, ಕಲಿಯೋದ್ರ ಮೇಲೆ ಇರಬೇಕಂತೆ. ಯಾವಾಗ ನಾವು ಕಲಿಯೋದ್ರ ಮೇಲೆ ಹಸು ತೋರಿಸ್ತೀವೋ ಆಗ ಅದು ನಮಗೆ ಯಾವುದೇ ರೀತಿ ಕಷ್ಟ ಅನಿಸೋದಿಲ್ಲ. ನಾವು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಕಲಿತೀವಂತೆ. ಅದಕ್ಕೆ ಇವಳದೇ ಇನ್ನೊಂದು ಎಕ್ಸಾಂಪಲ್ ಏನು ಅಂತಂದರೆ, ನನ್ನ ತಮ್ಮನ ಮದುವೆ ಟೈಮಲ್ಲಿ ಬ್ಲೌಸ್ ಎಲ್ಲ ಗ್ರ್ಯಾಂಡಾಗಿ ವರ್ಕ್ ಹಾಕ್ಸ್ಬೇಕು ಅಂತ ಡಿಸೈಡ್ ಮಾಡ್ತಿದ್ವಿ. ಅದಕ್ಕೆ ಕೊಟೇಶನ್ ತೊಗೊಂಡ್ವಿ. ಕೊಟೇಶನ್ ಅಪ್ರಾಕ್ಸಿಮೇಟ್ಲಿ 50K ಬಂತು. ಸೊ ಆಗ ನಾನು ಇವಳು ಫೋನ್ ಮಾಡಿದೆ, ನೋಡಿ ಥರ 50K ಹೇಳ್ತಿದ್ದಾರೆ ಅಂತ. ಆಗ ನೀನೇ ಯಾಕೆ ಕಲಿಬಾರ್ದು ಅಂತ ಹೇಳಿದೆ. ಸೊ ಮದುವೆಗೆ ನಾನು 15 ಡೇಸ್ ಇದೆ, ಅಷ್ಟರಲ್ಲಿ ಬ್ಲೌಸ್ ಎಲ್ಲ ರೆಡಿ ಆಗಬೇಕು. ಸೊ ಇವಳು ನಾನು ಹೇಳಿದ ತಕ್ಷಣ ಸರಿ ಆಯಿತು ಅಂತ ಓಕೆ ಅಂತಂದ್ಲು. ಅದಕ್ಕೆ ಬೇಕಾಗಿರೋ ಮಟೀರಿಯಲ್ ಅರೇಂಜ್ಮೆಂಟ್ಸ್ ಎಲ್ಲ ಆಯಿತು. ಆಗ ಇವಳು ಡೇ ಆ್ಯಂಡ್ ನೈಟ್ ಕೂತ್ಕೊಂಡು ಯೂಟ್ಯೂಬಲ್ಲಿ ಟ್ಯುಟೋರಿಯಲ್ಸ್ ನೋಡ್ತಾ ಕಲಿತು ಎಷ್ಟು ಚೆನ್ನಾಗಿ ಎಲ್ಲರ ಬ್ಲೌಸು ವರ್ಕ್ ಹಾಕಿದ್ಲು ಅಂತಂದರೆ, ಮದುವೆಗೆ ಬಂದಿರೋರು ನೋಡಿದವರೆಲ್ಲ ಎಲ್ಲಿ ಸ್ಟಿಚ್ ಮಾಡಿಸ್ರಿ, ಎಲ್ಲಿ ಹ್ಯಾಂಡ್ ವರ್ಕ್ ಹಾಕ್ಸಿದ್ರೆ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಸೊ ನಾವು ಕಲಿಬೇಕು ಅಂತಂದರೆ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಕಲಿಬೇಕು. ಮೊದಲು ನಮ್ಗೆ ಇಂಟ್ರೆಸ್ಟ್ ಇರಬೇಕು, ಆಗಲೇ ನಾವು ಯಾವುದನ್ನೇ ಆಗಲಿ ಕಲಿಯೋದು ಸಾಧ್ಯ ಆಗುತ್ತೆ. ಹಾಗೆ ಇನ್ನೊಂದೇನು ಗೊತ್ತಾ, ನಾವು ಕಲಿಬೇಕಾದ್ರೆ ನಮಗೆ ಎಲ್ಲ ಸ್ಟೇಜಲ್ಲೂ ಒಬ್ಬೊಬ್ಬರು ಸಹಾಯ ಮಾಡಿರ್ತಾರೆ, ಅಂಥವ್ರಿಗೆ ನಾವು ಧನ್ಯವಾದನ ತಿಳಿಸ್ಬೇಕು. ನನ್ನ ಮೊದಲನೇ ಧನ್ಯವಾದ ಬಂದು ಅಕ್ಕನ ಪರವಾಗಿ, ಅಕ್ಕನಿಗೆ ವಿದ್ಯೆ ಹೇಳ್ಕೊಟ್ಟಂಥ ಗುರುವಿಗೆ, ನಾರಾಯಣ ಅಂಕಲ್ಗೆ ನಾನು ಮನಸ್ಫೂರ್ತಿಯಾಗಿ ಧನ್ಯವಾದನ ಹೇಳ್ತಾ ಇದ್ದೀನಿ. ಅಂಕಲ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಧ್ಯಾನದಿಂದ ಅವಳೀಗ ಒಳ್ಳೆ ಸ್ಟೂಡೆಂಟ್ ಆಗಿದ್ದಾಳೆ. ಹಾಗೆ ಆ ಸ್ಟೂಡೆಂಟು ಈಗ ಗುರುವಾಗಿ ಅವಳ ಅಂಡರಲ್ಲಿ ಬೇಜಾನ್ ಸ್ಟೂಡೆಂಟ್ಸು ಹೊರಡೆ ಬರ್ತಿದ್ದಾರೆ. ಇದೆಲ್ಲ ನಿಮ್ಮಿಂದನೇ ಆಗಿದ್ದು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಸೊ ಈ ಕತೆ ಕೇಳಿ ನಿಮ್ಗೆ ಹೇಗೆ ಇನ್ಸ್ಪೈರ್ ಆಯಿತು ಕಮೆಂಟ್ ಸೆಕ್ಷನ್ ಹಾಗೆ ನಿಮ್ಮೆಲ್ಲರಿಗೂ ಒಂದು ಟಾಸ್ಕ್ ಏನಂತಂದರೆ ಸಿಂಪಲ್. ನಿಮ್ಮ ಲೈಫಲ್ಲಿ ಎಲ್ಲ ಸ್ಟೇಜಲ್ಲೂ ಒಬ್ಬೊಬ್ರು ಹೆಲ್ಪ್ ಮಾಡಿರ್ತಾರೆ, ಅಂಥವ್ರನ್ನ ನೆನೆಸ್ಕೊಳ್ಳಿ, ಧನ್ಯವಾದನ ಹೇಳಿ. ಹಾಗೆ ನೀವು ಇನ್ಸ್ಪೈರ್ ಆಗಿ, ನಿಮ್ಮಿಂದ ಬೇರೆಯವರು ಇನ್ಸ್ಪೈರ್ ಆಗೋ ಥರ ನೀವಾಗಿ ಬನ್ನಿ. ಎಲ್ಲರ ಜೊತೆಲೇ ಬೆಳೆಯೋಣ, ನಮ್ಮ ಜೊತೆಗೆ ಎಲ್ಲನೂ ಬೆಳೆಸ್ಕೊಂತ ಕರ್ಕೊಂಡು ಹೋಗೋಣ. ಹಾಗೆ ಎಲ್ಲರಲ್ಲೂ ನಂದೊಂದು ರಿಕ್ವೆಸ್ಟು, ಇವತ್ತಿನಿಂದ ನೀವು ಧನ್ಯವಾದ ಹೇಳೋ ಹ್ಯಾಬಿಟ್ನ ಬೆಳೆಸ್ಕೊಳ್ಳಿ. ಅದು ನಮ್ಮ ಜೀವನಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.